ಇನ್ನು ನೀನು ಛೇ ಅನ್ಕೊಂಡ್ರು ಚಾ ಅನ್ಕೊಂಡ್ರು ಚಾ ಗಣಿತ ಪೂರ್ತಿ ಓದಿದ್ರು ಲಾಭ ಇಲ್ಲ ನಿಹಾರಿಕಾ. ನೀನು ವಿಕಾಸ್ನ ಮದುವೆ ಮಾಡ್ಕೊಳ್ದೆ ತಪ್ಪಲ್ಲ, ಈ ರೀತಿಲಿ ಸಿಕ್ಕಾಕೊಂಡಿದ್ಯಾ. ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಸಿಕ್ಕಾಕ್ಸಿದಾಳೆ. ಇಲ್ಲಿವರೆಗೂ ನೀನು ತುಂಬಾ ಸ್ಕೆಚ್ಗಳು ಹಾಕಿ ಫೇಲ್ ಆಗಿದ್ದೆ. ಆದ್ರೆ ಈ ಸರಿ ಅವನಿ ಒಳ್ಳೆ ಸ್ಕೆಚ್ ಹಾಕಿದಾಳೆ. ಅವನಿ ಮಾಮೂಲಿನೇ ಅಲ್ಲ. ದೊಡ್ಡ ಪ್ರಳಯ ಬಂದಾಗ ಆನೆಗಳು ಕೊಚ್ಕೊಂಡು ಹೋಗುತ್ತೆ ಅನ್ನೋ ಹಾಗೆ ಇವಾಗ ಈ ಅವನಿ ಬಲದ ಮುಂದೆ ನಿನ್ ಬಲ ಸರಿ ಹೋಗ್ತಿಲ್ಲ. ತಲೆ ಮೇಲೆ ತೆಂಗಿನಕಾಯಿ ಬಿದ್ರೆ ತಡ್ಕೋಬಹುದು, ಕಲ್ಲು ಬಂಡೆ ಬಿದ್ರೆ ತಡ್ಕೊಳಲ್ಲ ಅನ್ನೋ ಹಾಗೆ ನಿನ್ನ ಪರಿಸ್ಥಿತಿ ನೋಡಿ ಕರುಣೆ ತೋರ್ಸೋದ್ ಬಿಟ್ರೆ ನಾವೇನೂ ಮಾಡಕ್ಕಾಗ್ತಿಲ್ಲ. ನಾನ್ ಹೀಗ್ ಸಿಕ್ಕಾಕೋತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆಗಿತ್ತು ಒಂದು, ಆಗ್ಬೇಕಿತ್ತೊಂದು, ಎಲ್ಲ ಉಲ್ಟಾ ಆಗ್ಬಿಡ್ತು, ಏನ್ ಮಾಡೋದು? ಏನ್ರೀ ಪಕ್ಕದ ಮನೆಯವ್ರೆ? ಏನ್ ಹೇಳಿ? ಯಾವಾಗ್ಲೂ ಅದೇ ಹಾಡೇನಾ? ಬದ್ಲಾಯಿಸಿ. ಈ ತರ ಸಿಚುಯೇಷನ್ಗೆ ಸಿಗ್ನೇಚರ್ ಸಾಂಗ್ ಇದು. ಏನಯ್ಯ ನಿನಗ್ ಬುದ್ಧಿ ಇದೆಯಾ? ಅದೇನೆ ಅಂತ ಮಾತಂದ್ಬಿಟ್ಟೆ. ಅವರು ನಮ್ಮನ್ನ ಆಡ್ಕೋತಿದ್ದಾರೆ. ಹೌದಲ್ವಾ? ನಾವೆಲ್ಲ ಮೂಡ್ ಆಫ್ ಮಾಡ್ಕೊಂಡಿದ್ರೆ ನಮ್ಮನ್ನ ಹೀಯಾಳ್ಸೋದಕ್ಕೆ ಹಾಡ್ ಹಾಡ್ತಿದ್ಯಲ್ವಾ? ಇಲ್ವಲ್ಲ, ನಾನ್ ಪಕ್ಕದ ಮನೆಯವಳಲ್ವಾ, ಯಾಕೋ ಹಾಗ್ ಹಾಡ್ಬೇಕು ಅನ್ನಿಸ್ತು, ಹಾಡ್ತಾ ಇದ್ದೀನಿ ಅಷ್ಟೇ. ನೀನ್ ನಮ್ಮನ್ ಮೈಂಡಲ್ಲಿ ಇಟ್ಕೊಂಡೇ ಹಾಡಿದ್ದು. ಇಲ್ಲ. ಹೌದು. ಇಲ್ಲ. ಹೌದು. ಹೌದು. ಇಲ್ಲ. ನೋಡಿದ್ಯಾ? ಇಲ್ಲ ಅಂತ ನೀನೇ ಹೇಳ್ದೆ. ಪಕ್ಕದ ಮನೆಯವ್ರು ತುಂಬಾ ಹಾಸ್ಯ ಮಾಡ್ತಿದ್ದಾರೆ ಅಲ್ವಾ? ಹಾ, ನೀವ್ ಹೇಗ್ ಅನ್ಕೊಂಡ್ರು ಪರವಾಗಿಲ್ಲ, ನನಗೇನೋ ಅಭ್ಯಂತರ ಇಲ್ಲ. ಟೈಮ್ ಚೆನ್ನಾಗ್ ಸಪೋರ್ಟ್ ಮಾಡ್ತಿದೆ ಅಂತ ಮೆರಿಬೇಡ. ಹಾ ನಿಹಾರಿಕಾ, ಪ್ರತಿಯೊಬ್ರಿಗೂ ಯಾವತ್ತೋ ಒಂದಿನ ಟೈಮ್ ಬರತ್ತೆ, ಅವಾಗ ತಾವೇನೋ ನಿರೂಪಿಸ್ಬೇಕು ಅಂತ ಅನ್ಕೊಂತಾರಲ್ವಾ? ನಾನು ಅದೇ ಮಾಡ್ತಿದ್ದೀನಿ. ಮಾಡು, ಎಷ್ಟು ಮಾಡ್ತೀಯೋ ಅಷ್ಟು ಮಾಡು. ಕೊನೆಗೆ ಗೆಲುವು ಮಾತ್ರ ನಂದೇ ಆಗತ್ತೆ. ಇದಕ್ ಮುಂಚೆ ಹಾಗೆ ನಾಡ್ತಿರೋ ಸಂದರ್ಭಗಳಿರ್ಬೋದು, ಆದ್ರೆ ಈ ಸಲ ನಿನಗಷ್ಟು ಸೀನ್ ಇಲ್ಲಮ್ಮ. ವಿಕಾಸ್ ಕೂಡ ನಿಮ್ ಟೀಮೇ ಅಲ್ವಾ? ನಾಳೆಯಿಂದ ವಿಕಾಸ್ ಕೂಡ ನಿನ್ ಗ್ಯಾಂಗ್ಗೆ ಜಾಯ್ನ್ ಆಗ್ತಾನೆ, ನಿಮ್ ಜೊತೆನೆ ಇರ್ತಾನೆ. ಮತ್ಯಾಕ್ ಹೀಗಾಡ್ತಾ ಇದ್ದೀರಾ? ಹಾ, ಅವಾಗ ಎಲ್ಲಾರು ಸೇರ್ಕೊಂಡು ನನ್ನನ್ನು ಹೊರಗೆ ಹಾಕೋದು ಹೇಗೆ ಅಂತ ಪ್ಲಾನ್ ಮಾಡ್ಕೊಳ್ಳಿ, ಸರಿನಾ? ಬಾಯ್. ಆಗ್ಬೇಕಿತ್ತೊಂದು, ಆಗಿದ್ದಿನ್ನೊಂದು, ಏನ್ ಮಾಡೋದ್ ಹೇಳಿ ನೀವೆಲ್ರೂ ಸೇರಿ. ಅವನಿನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಆ ಕೆಲ್ಸ ಮಾಡು, ಪೀಡೆ ಬಿಟ್ಟು ಹೋಗುತ್ತೆ. ಅವನಿ ಮರ್ಡರ್ ಪ್ಲಾನ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ನಾಳಿನ ದತ್ತು ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿ. ಯಾವುದೇ ರೀತಿಲ್ ನೋಡಿದ್ರು ಆ ಫಂಕ್ಷನ್ ನಿಲ್ಲೋ ತರ ಕಾಣಿಸ್ತಿಲ್ಲ. ದತ್ತು ಸ್ವೀಕಾರ ಸಕ್ಸಸ್ಫುಲ್ ಆಗಿ ನಡೀತು ಅಂದ್ರೆ ಮುಂದಿನ ಕಾರ್ಯಕ್ರಮ ವಿಕಾಸ್ ನಿಹಾರಿಕಾ ಮದುವೆನ ಕೂಡ ತಡೆಯಕ್ಕಾಗಲ್ಲ. ತಡಿಬೇಕು, ಏನೋ ಒಂದು ಮಾಡಿ ತಡಿಬೇಕು. ಇವತ್ತು ವೇದವತಿ ಪ್ರಸಾದರಾವ್ರವರ ಜಾತಕನ ಪರಿಶೀಲಿಸಬೇಕು. 1/4 ಗಂಟೆ ಸಮಯ. ಭಕ್ತರನ್ನ ಯಾರನ್ನೂ ಒಳಗೆ ಬಿಡಬೇಡ. ಸರಿ ಗುರುಗಳೇ. ಶಿವಯ್ಯ, ಏನು ನಿನ್ನ ಲೀಲೆ? ಯಾಕೆ ಇಂಥ ಪರೀಕ್ಷೆಗಳು? ಈ ರಹಸ್ಯ ಇರೋದಿಕ್ಕೆ ನಿಹಾರಿಕಾ ವೇದವತಿ ಮನೆಗೆ ಸೊಸೆ ಆಗೋದಿಕ್ಕೆ ಆಗ್ತಿಲ್ಲ. ಈ ಕಾರಣದಿಂದನೇನಾ ಸೋದರ ಸೊಸೆಯಾಗಿರೋ ಅವನಿ ಸೊಸೆಯಾಗಿದ್ದು? ಏನಾಯ್ತು ಗುರುಗಳೇ? ವೇದವತಿಯವರ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ದೋಷ ಅಲ್ಲ, ದೊಡ್ಡ ನಿಜ ಇದೆ. ಭಯಂಕರವಾದ ವಾಸ್ತವ ಒಂದು
ನನಗೆ ಕಾಣಿಸ್ತು. ಈ ನಿಜಾನ ಆ ಕುಟುಂಬಕ್ಕೆ ಹೇಳಿದೆ ಎಂದರೆ ಇದು ಅವರಿಗೆ ಸಿಡಿಲಿನ ಬಡಿಯತ್ತೆ. ಆದರೆ ಹೇಳಿದೆ ತಪ್ಪಲ್ಲ. ತಕ್ಷಣವೇ ಈ ವಿಷಯನ ವೇದವತಿಯವರಿಗೆ ತಿಳಿಸ್ಬೇಕು. ಸಿಟಿಗೆ ಹೊರಡೋಣ, ನಡಿ. ನಿಹಾರಿಕಾನ ಸೊಸೆ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ತುಂಬಾ ಭಯ ಪಟ್ಟಿದ್ದೆ. ವಿಕಾಸ್ ಹೇಳಿದ ಯೋಚನೆಯಿಂದ ಎಲ್ಲ ಸರಿ ಹೋಗ್ತಿದೆ. ನಿಹಾರಿಕಾ ಸರಿಯಾಗಿ ಸಿಕ್ಕಾಕೊಂಡ್ಲು. ಏನು? ಏನಿಲ್ಲ. ಜಾತಕದ ಪ್ರಭಾವ ಅಂದ್ರೆ ಇದೆ. ಯಾರು ಎಷ್ಟೇ ಕುತಂತ್ರ ಮಾಡಿದ್ರು ಕೊನೆಗೆ ಒಳ್ಳೆಯವ್ರಿಗೆ ಒಳ್ಳೇದಾಗೋದು. ನಿಹಾರಿಕಾನ ಅವನಿ ಮುಳುಗಿಸ್ಬಿಟ್ಲಲ್ವಾ? ಏನು? ಏನಿಲ್ಲ ಮಾವ, ಏನಿಲ್ಲ. ಏನಯ್ಯ ನಿನ್ ಗೋಳು? ಅಯ್ಯೋ ಏನಿಲ್ಲ. ವಿಕಾಸ್ ನನ್ ಮಗನ್ ಸ್ಥಾನಕ್ ಬರೋದು, ನಿಹಾರಿಕಾ ಸೊಸೆ ಆಗೋದು ಎಲ್ಲಾನು ಯಾವುದೇ ಅಡ್ಡಿ ಆತಂಕ ಇಲ್ದೆ ನಡೆದು ಹೋಗ್ಬೇಕು. ನನಗಂತೂ ಇದೆಲ್ಲ ವಿಚಿತ್ರವಾಗಿದೆ ಅನಿಸ್ತಿದೆ. ವಿಧಿ ಆಡಿದ ವಿಚಿತ್ರ ನಾಟಕ ಇದು. ಏನ್ ನಿನ್ ಗೋಳು? ಬಾಯಿ ಮುಚ್ಕೊಂಡ್ ತಿನ್ನು. ಪ್ರಪಂಚದಲ್ಲಿ ಯಾರು ಬಾಯಿ ಮುಚ್ಕೊಂಡು ತಿನ್ನಕ್ಕಾಗಲ್ಲ. ಭಾವ ಜೋಕು ಚೆನ್ನಾಗಿಲ್ವಾ? ತುಂಬಾನೇ ಕೆಟ್ಟದಾಗಿದೆ. ಅತ್ತೆ, ಏನಮ್ಮ? ಇನ್ನೊಂದ್ಸಲ ಯೋಚನೆ ಮಾಡ್ತೀರಾ? ದತ್ತು ತಗೊಳ್ಳೋ ಕಾರ್ಯಕ್ರಮಕ್ಕೆ ಸ್ವಲ್ಪ ಸಮಯ ತಗೊಳ್ಳೋದು ಒಳ್ಳೇದೇನು? ಹೌದು ಅತ್ತೆ. ಪುರೋಹಿತರನ್ನ ಕೇಳಿ ಒಳ್ಳೆ ದಿನ, ಒಳ್ಳೆ ಮುಹೂರ್ತ, ಒಳ್ಳೆ ಸಮಯನ ನೋಡ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಪುರೋಹಿತರನ್ನ ಕೇಳದ್ನಮ್ಮ, ನಾಳೆ ದಿನ ಚೆನ್ನಾಗಿದೆಯಂತೆ. ಒಳ್ಳೆ ಕೆಲ್ಸಗಳಿಗೆ ಪ್ರತಿದಿನಾನು ಒಳ್ಳೇದೇ ಆಗುತ್ತಮ್ಮ. ಇನ್ನು ನೀನು ತಪ್ಪಿಸ್ಕೊಳಕ್ಕಾಗಲ್ಲ ನಿಹಾರಿಕಾ. ಏನಯ್ಯ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಏನು? ಏನೋ ತಮಾಷೆಗೆ. ತಮಾಷೆ ತರ ಇಲ್ಲ, ಬೇಕಂತ ಹಾಗೆ ಆಡ್ತಿದ್ಯಾ ಅನ್ಸುತ್ತೆ. ಸಾರಿ ಮಾವ. ಏನ್ರಿ? ಹೇಳು ವೇದ. ಕಡಿಮೆ ಸಮಯನೇ ಇದ್ರು ನಮಗ್ ತುಂಬಾ ಬೇಕಾಗಿರೋರ್ನ ಮಾತ್ರ ನಾವು ಕರೆದು ದತ್ತು ಕಾರ್ಯಕ್ರಮ ಮುಗಿಸೋಣ. ಯಾರಾದ್ರೂ ಇದ್ದೀರಾ? ಪಕ್ಕದ ಮನೆಯವರೇ? ಸಾಂಬಾರೋ ಸಾರೋ ಬೇಕಾ? ನಾವು ಪಕ್ಕದ ಮನೆಯವ್ರಿಗೆ ಕೊಡಲ್ಲ. ಸಾಂಬಾರು ಸಾರು ಎಲ್ಲ ನಾವು ಮಾಡ್ಕೊಂಡಿದೀವಿ ಬಿಡಿ. ಮತ್ ಯಾಕೆ ಕರ್ದೆ? ದತ್ತು ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಲ್ವಾ? ನಾಳೆ ನಾವು ಕೂಡ ಬರ್ಬೋದಾ? ಮಾಡ್ಬಾರ್ದೇ ಇರೋದನ್ನೆಲ್ಲ ಮಾಡಿ ಹೇಗ್ ಮಾತಾಡ್ತಿದ್ದಾಳ ನೋಡು. ಆ ಕಾರ್ಯಕ್ರಮಕ್ಕೆ ಬರ್ಬೋದಾ ರೀ? ಎಷ್ಟೇ ಅಸಹ್ಯ ಪಟ್ರು ನಿನ್ ಬುದ್ಧಿ ಮಾತ್ರ ಬದ್ಲೇ ಆಗ್ತಿಲ್ವಲ್ಲ. ಅವನಿಗೆ ಕೇಳಿದ್ರಲ್ಲಿ ತಪ್ಪೇನಿದೆ? ನೀವ್ ಎದುರುಗಡೆ ಬಂದ್ರೇನೆ ಕೋಪ ಬರುತ್ತೆ ಅಂತ ನಾವ್ ಎಲ್ರೂ ಅನ್ಕೊಳ್ತಿದ್ರೆ ಎಲ್ಲದ್ರಲ್ಲೂ ಮುಂದೆ ಬರ್ತಿರಲ್ಲ. ಪಕ್ಕದ ಮನೆಯವರು ಒಬ್ರಿಗೊಬ್ರು ಸಹಾಯ ಮಾಡ್ತೀವಿ ಅಲ್ವಾ? ಏನೂ ಬೇಕಾಗಿಲ್ಲ. ನಾಳೆ ಬರೋ ಬಂಧುಗಳು ನಿಮ್ ಪಕ್ಕದ ಮನೆಯವ್ರನ್ನ ಯಾಕೆ ಕರ್ದಿಲ್ಲ ಅಂತ ಕೇಳ್ತಾರಲ್ವಾ? ಅವ್ರಿಗೆ ನೀವು ಏನು ಉತ್ತರ ಕೊಡ್ತೀರಾ? ಕರಿಬೇಕು ಅನ್ನೋ ರೂಲ್ ಏನಾದ್ರೂ ಇದೆಯಾ ಅಂತ ಕೇಳ್ತೀನಿ. ವೇದವತಿಯವರು ಚಿಕ್ಕ ಚಿಕ್ಕ ಫಂಕ್ಷನ್ಗೆ ಕೂಡ ಊರವ್ರನ್ನೆಲ್ಲ ಕರೀತಾರೆ. ಅಂತದ್ರಲ್ಲಿ ಯಾರನೋ ದತ್ತು ತಗೊಳ್ತಾ ಪಕ್ಕದಲ್ಲಿರೋರ್ನೇ ಕರ್ದಿಲ್ಲ ಅಂತ ಕೆಟ್ಟ ಹೆಸರು ವೇದವತಿಯವ್ರಿಗೆ ಬರುತ್ತೆ. ನಿಮ್ಮನ್ನ ಕರೆದ್ರೇನೆ ಬರುತ್ತೆ, ಕರೀಲಿಲ್ಲ ಅಂದ್ರೆ ಏನ್ ಬರಲ್ಲ. ಅಮ್ಮ, ಇಷ್ಟ್ ಮಾತ್ ಯಾಕೆ? ಬರ್ಬೇಡಿ ಅಂತ ನೀನೊಂದ್ ಮಾತ್ ಹೇಳು, ಅವ್ರ ಮನೆಗೆ ಹೊಟ್ಟೋಗ್ತಾರೆ. ನಮ್ಮ ಮನೆಯಲ್ಲಿ ನಡೀತಿರೋ ದತ್ತು ಕಾರ್ಯಕ್ರಮಕ್ಕೆ ನಮ್ಮ ಶತ್ರುಗಳಾಗಿರೋ ಅವನಿನ, ಶ್ರೀಕರ್ಣ, ನಾನು ಆಹ್ವಾನಿಸ್ತಾ ಇದ್ದೀನಿ. ಅವ್ರು ಯಾಕತ್ತೆ? ನೀವ್ ಏನೇ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ರೂನು ನನ್ಗೇನೋ ಸರಿ ಅನ್ಸ್ತಾ ಇಲ್ಲ ಇದು. ಹೌದು ಅತ್ತೆ, ಅವ್ರನ್ನ ಕರಿಬೇಡಿ. ಅವಕಾಶ ಕೊಟ್ರೆ ಅವನಿ ನೆತ್ತಿ ಮೇಲೆ ಹತ್ ಕೂತ್ಕೋತಾಳಲ್ವಾ? ಅವಳು ಓವರ್ ಆಕ್ಟಿಂಗ್ನ ನಾನಂತೂ ಸಹಿಸ್ಕೊಳಕ್ಕಾಗಲ್ಲ. ನಾನು ದೂರ ಇಟ್ಟಿರೋರ್ನ ನಾಳೆ ಕರೀತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇದೆಯಮ್ಮ. ನಾವೆಲ್ಲರೂ ಸಂತೋಷವಾಗಿ ಫಂಕ್ಷನ್ ಆಚರಿಸೋದನ್ನ ನೋಡಿ ನಮ್ಮ ವಿರೋಧಿಗಳು ಅಳಬೇಕು. ದತ್ತು ತಗೊಂಡ್ಮೇಲೆ, ನೀನು ನಮ್ಮ ಸೊಸೆ ಆದ್ಮೇಲೆ
ಎಲ್ಲ ಅಧಿಕಾರಗಳು ನಿನಗೇ ಬರುತ್ತೆ. ಅದನ್ನ ನೋಡಿ ಅವರು ನೋವು ಪಡ್ಬೇಕು. ಯಜಮಾನಿಕೆ ಎಲ್ಲ ನಿನ್ ಕೈಗೆ ಬಂದ ಮೇಲೆ ಅದನ್ನ ನೋಡಿ ಅವ್ರ ಮನ್ಸು ಚೂರಾಗ್ಬೇಕು. ನನ್ನಿಂದ ನಿನಗೆ ಬರೋ ಅಂತಹ ಮೂಗುತಿನ ನೋಡಿ ಬಿಕ್ಕಿ ಬಿಕ್ಕಿ ಆಳ್ಬೇಕು. ಅದೆಲ್ಲ ಮುಂದೆ ನಡಿಬೇಕು ಅಂದ್ರೆ ನಾಳೆ ಅವರು ಬರಬೇಕು. ಬನ್ನಿ ಬನ್ನಿ, ತಪ್ಪದೆ ಬನ್ನಿ. ಅದೆಲ್ಲ ನಡೆಯೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ? ಅವಾಗ ನೋಡ್ಕೊಳ್ಳೋಣ ಬಿಡಿ. ನಾಳೆಗ್ ಮಾತ್ರ ನಮಗ್ ಆಹ್ವಾನ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ಗುಡ್ ನೈಟ್. ಬಾ ಬಾವಾ, ಹೋಗೋಣ. ನಾಳೆ ಕಾರ್ಯಕ್ರಮದಲ್ಲಿ ಏನ್ ನಡೆಯುತ್ತೋ ಏನೋ. ತಿನ್ನಿ ತಿನ್ನಿ. ವಿಕಾಸ್ ವೇದವತಿ ಅವರಿಗೆ ದತ್ತು ಅನ್ನೋ ಕೆಟ್ಟ ಐಡಿಯಾ ಕೊಡೋದು ಅಂದ್ರೇನು? ಅವಳು ಅವಸರ ಪಟ್ಟು ಒಪ್ಕೊಳ್ಳೋದೇನೋ? ನನಗೇನೂ ಅರ್ಥ ಆಗ್ತಿಲ್ಲ. ಅವನಿ ಮೇಲಿರೋ ಕೋಪದಿಂದ ಅವಳು ಒಪ್ಕೊಂಡಿದ್ದಾಳೆ. ನಿಹಾರಿಕಾ ಅಂತೂ 2 ಬಂಡೆಗಳ ಮಧ್ಯೆ ಸಿಕ್ಕಾಕೊಂಡಿದ್ದಾಳೆ. ನಿಹಾ, ಹೇಳಮ್ಮ, ಏನ್ ಮಾಡ್ತಿದ್ದೀರಾ? ಕಳೆದ ಕೆಲವು ದಿನಗಳಿಂದ ನಿನ್ ಬಗ್ಗೆ ಯೋಚನೆ ಮಾಡೋ ಕೆಲ್ಸ ಬಿಟ್ರೆ ನಮಗ್ ಬೇರೆ ಕೆಲ್ಸ ಏನಿದ್ಯಮ್ಮ? ವೇದವತಿ ಅವ್ರಿಗಾಗುವಂತ ದತ್ತುಪುತ್ರ ಏನ್ ಮಾಡ್ತಿದ್ದಾನೆ? ವೇದವತಿ ಓಕೆ ಅಂದಿದ್ದಕ್ಕೆ ಚಿಕ್ಕ ಮಕ್ಕಳು ಉಯ್ಯಾಲೆ ಆಡ್ದ ಹಾಗೆ ಬಾಗ್ಲು ಗೋಡೆ ಹಿಡ್ಕೊಂಡು ಆಡ್ತಿದ್ದಾನೆ. ಹೌದು ಮಗಳೇ, ನಿನ್ನೆಯಿಂದ ಗಾಳಿಲ್ ತೇಲ್ತಿದ್ದಾನೆ. ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಲ್ಲಿ ಸೆಂಚುರಿ ಹೊಡೆದಷ್ಟು ಸಂತೋಷವಾಗಿದ್ದಾನೆ. ಅಷ್ಟಕ್ಕೂ ಅವನಿಗಂತ ಕೆಟ್ಟ ಆಲೋಚನೆ ಹೇಗ್ ಬಂತೋ ನಮಗ ಅರ್ಥ ಆಗ್ತಿಲ್ಲ. ಅದು ಆ ಸ್ಯಾಡಿಸ್ಟ್ ಬಂದಿರುವಂತ ಐಡಿಯಾ ಅಲ್ಲ, ಮತ್ತೆ ಆ ಅವನಿ ಕೊಟ್ಟಿರೋ ಐಡಿಯಾ. ಹೌದಾ? ಹೌದು. ಅವನಿನೇ ನನ್ನ ಹತ್ರ ಡೈರೆಕ್ಟ್ ಆಗಿ ಎಲ್ಲ ಹೇಳಿದ್ಲು. ಅದು ಅವನ ಐಡಿಯಾ ಅಂತ ಅವನು ನಿಮ್ ಹತ್ರ ಬಿಲ್ಡಪ್ ಕೊಡ್ತಾ ಇದ್ದಾನಷ್ಟೇ. ಇಲ್ಲಿ ವೇದವತಿ ಮನ್ಸನ್ನ ಬದಲಾಯಿಸೋದಕ್ಕೆ ನಾನು ನನ್ನ ಗ್ಯಾಂಗ್ ಎಷ್ಟೇ ಪ್ರಯತ್ನ ಪಟ್ರು ಅವಳು ಸ್ವಲ್ಪನೂ ಕೇಳ್ತಾನೆ ಇಲ್ಲ. ವಿಕಾಸ್ ಅಂತ ಸ್ಯಾಡಿಸ್ಟ್ನ ಆ ಮನೆಗ್ ವಾರಸ್ದಾರನಾಗ್ ಮಾಡೋದ್ರಿಂದ ಅವನಿಗೆ ಆಗೋ ಲಾಭ ಏನು? ನೀವೇ ಬಂದು ಅವನಿನ ಕೇಳಿ. ಅದಲ್ಲಮ್ಮ, ಅದ್ ಗೊತ್ತಾದ್ರೆ ನಾನ್ ಯಾಕೆ ಸೈಲೆಂಟ್ ಆಗಿ ಹೀಗಿರ್ತೀನಿ? ಏನೋ ಒಂದ್ ಮಾಡ್ತಿದ್ದೆ ಅಲ್ವಾ? ನೀನು ಶ್ರೀಕರ್ನ ಮರ್ತ್ ಬಿಡ್ತೀಯ ಅಂತ ಪ್ಲಾನ್ ಮಾಡ್ಕೊಂಡಿರೋ ಹಾಗಿದ್ದಾಳೆ. ನಾನು ಅದನ್ನೇ ಅನ್ಕೊಂಡೆ. ಆದ್ರೆ ನನ್ನ ದೂರ ಮಾಡೋದಕ್ಕೋಸ್ಕರ ವಿಕಾಸ್ ಅಂತ ಬ್ಯಾಡ್ ಕ್ಯಾರೆಕ್ಟರ್ನ ಹೋಗಿ ವಾರಸ್ದಾರನಾಗೆ ಎಂಟರ್ ಮಾಡಲ್ಲ ಅಲ್ವಾ? ಅದು ನಿಜಾನೇ ಬಿಡು. ಅಷ್ಟಕ್ಕೂ ನೀವ್ ನಿನ್ನೆ ವಿಷಯ ತಿಳ್ಕೊಳ್ದೆ ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ನೀವ್ ಮಾಡಿದ ದೊಡ್ಡ ತಪ್ಪು. ಏನ್ ಮಾಡು ಅಂತೀಯ ಮಗಳೇ? ಅವನ್ ಏನಾದ್ರೂ ಅನ್ಕೊಂಡ ಅಂದ್ರೆ ನಮ್ಮನ್ ಪ್ರಶಾಂತವಾಗಿ ಬಿಡೋದಿಲ್ಲ ಅಲ್ವಾ? ಇಲ್ಲಿ ಹೇಗೂ ನಾನ್ ವೇದವತಿ ಅವ್ರ ಮನ್ಸನ್ನ ಬದಲಾಯಿಸಕ್ ಆಗ್ತಾ ಇಲ್ಲ. ನೀವ್ ವಿಕ್ಕಿ ಜೊತೆ ಮಾತಾಡಿ ಅವನಿ ಟ್ರಾಪ್ ಬೀಳ್ಬೇಡ ತಂದೆ, ಸರಿಯಾಗಿ ಸಿಕ್ಕಾಕೋತೀಯ ಅಂತ ಅವನಿಗೆ ಬುದ್ಧಿ ಹೇಳಿ. ನಮ್ ಮಾತನ್ನ ಕೇಳ್ತಾನ? ತಮ್ಮನಿಗೆ ಅಷ್ಟು ಬುದ್ಧಿವಂತಿಕೆ ಇದೆ ಅಕ್ಕ. ನೀನು ಅದ್ರಲ್ಲಿ ಅರ್ಥನಾದ್ರೂ ಇರೋದ್ ಬೇಡ್ವಾ? ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ದತ್ತು ಕಾರ್ಯಕ್ರಮ ನಿಂತು ಹೋಗ್ಬೇಕು. ಬಾಯ್. ನಿಹಾ, ನೋಡಿದ್ರಾ ನಮ್ ತಲೆ ಮೇಲೆ ಬಂಡೆ ಇಟ್ಟಾಗೆ ಹೇಗ್ ಮಾಡಿದ್ಲು? ಯಾರಿಗೇನ್ ಬರ್ದಿರುತ್ತೋ ಅದೇ ನಡೆಯುತ್ತೆ ಅಂತ ಹೇಳ್ತಾರಲ್ವಾ? ಇದೇ ಅನ್ಸುತ್ತೆ. ಇಲ್ಲಿ ನಡೆಯೋದು ನನ್ನ ಫ್ರೆಂಡ್ ಮದ್ವೆ ಅಲ್ಲ ನಿಹಾರಿಕಾ, ನಮ್ ಮದ್ವೆ. ಈ ಸರಿ ಗಾಳಿಲ್ ಶೂಟ್ ಮಾಡಲ್ಲ, ನಿನ್ ಎದೆಗೆ ಶೂಟ್ ಮಾಡ್ತೀನಿ. ನೀನ್ ಹಾಲಲ್ಲಿ ಇದ್ದು ದತ್ತು ತಗೊಳ್ಳೋ ಕಾರ್ಯಕ್ರಮಕ್ಕೆ ಏರ್ಪಾಟ್ ನೋಡ್ಕೊಂತಿದ್ಯಾ ಅಂತೇನೋ ಅನ್ಕೊಂಡೆ. ಇಲ್ಲೇನ್ ಮಾಡ್ತಿದ್ಯಾ? ನಡೀತಿರೋ ಕಾರ್ಯಕ್ರಮನ ಹೇಗ್ ತಡಿಬೇಕು ಅಂತ ನೋಡ್ತಾ ಇದ್ದೀನಿ. ಇನ್ನೂ ಅಂತ ಆಸೆಗಳಿದ್ಯಾ?
ಈ ಸ್ಟೇಜಲ್ಲಿ ಕೂಡ ನೀನ್ ಹಾಗೆ ಆಸೆ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಕೊನೆ ನಿಮಿಷದಲ್ಲಿ ಗೇಮ್ನ ಚೇಂಜ್ ಮಾಡೋದು, ಪ್ರತಿ ಸ್ಪರ್ಧಿನ ಒಂದೇ ಸಲಕ್ ಸೋಲ್ಸೋದು ನನಗ್ ಚೆನ್ನಾಗ್ ಗೊತ್ತು. ಅವಾಗ ನಾನ್ ಸೋಲೋದಕ್ ಕಾರಣ ನನ್ ತಾಳಿನ ಧೈರ್ಯದಿಂದ ಹೊರಗಡೆ ತೋರ್ಸೋದಕ್ಕಾಗದೆ ಇರೋದು. ಆ ಸಮಯದಲ್ಲಿ ನಾನೇನಾದ್ರೂ ತೋರ್ಸಿದ್ರೆ ಸೋಲು ನಿಂದು, ಗೆಲುವು ನಂದಾಗಿರ್ತಿತ್ತು. ಏನೋ ಒಂದು ಅದ್ಭುತ ನಡೆದು ಇವತ್ತು ಕೂಡ ಗೆಲುವು ನಂದೇ ಆಗತ್ತೆ. ಮನ್ಸಲ್ ಭಯ, ಹೊರಗಡೆ ಧೈರ್ಯ. ನಿನ್ನ ಆಟನ ನನ್ ಮುಂದೆ ಪ್ರದರ್ಶಿಸ್ಬೇಡ. ಆದ್ರೂ ವಿಕಾಸ್ ಏನಾದ್ರೂ ಬೇರೆಯವನ? ನಿಂಗ್ ಭಾವನೆ ಅಲ್ವಾ? ಮದ್ವೆ ಮಾಡ್ಕೊಂಡ್ರೆ ತಪ್ಪೇನಿದೆ? ಅವನ ಬಗ್ಗೆ ಗೊತ್ತಿಲ್ಲದೆ ಇರೋರು ಬೈ ಮಿಸ್ಟೇಕ್ ಮದ್ವೆ ಮಾಡ್ಕೋಬಹುದೇನೋ, ಆದ್ರೆ ಗೊತ್ತಿರೋರು ಯಾರೂ ಮಾಡ್ಕೊಳ್ಳಲ್ಲ. ಅವನು ನಮ್ಮ ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶ ಕೂಡ ನನಗಿಲ್ಲ. ಹಾಗಾದ್ರೆ ಇನ್ಯಾರನ್ನಾದ್ರೂ ಮಾಡ್ಕೋ. ನಿನ್ನ ಸಿನ್ಸಿಯರ್ ಆಗಿ ಪ್ರೀತಿಸಿದವರು ಇದ್ದೇ ಇರ್ತಾರಲ್ವಾ? ಶ್ರೀಕರ್ ಮೇಲೆ ಬಿಟ್ರೆ ಬೇರೆಯವ್ರ ಬಗ್ಗೆ ನನ್ಗಂತ ಫೀಲಿಂಗ್ಸ್ ಎಲ್ಲ ಇಲ್ಲ. ಜಾಣಂಗೆ ಮಾತಿನ ಪೆಟ್ಟು, ಕೋಣಂಗೆ ದೊಣ್ಣೆ ಏಟು ಅಂತಾರೆ. ನಿನ್ನಂತವಳ್ಗೆ ಯಾವ್ದ್ರಲ್ಲಿ ಹೊಡೆದ್ರೆ ಬುದ್ಧಿ ಬರತ್ತೋ ನನಗಂತೂ ಅರ್ಥ ಆಗ್ತಿಲ್ಲ. ನಿನ್ ಜೀವನನ ನೀನ್ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ದೇವ್ರು ನಿಂಗೆ ತುಂಬಾ ಅವಕಾಶ ಕೊಡ್ತಾನೇ ಇದ್ದಾನೆ. ಆದ್ರೂ ನೀನ್ ಬದಲಾಗ್ತಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ. ಸ್ವಯಂಕೃತ ಅಪರಾಧಗಳಿಗೆ ಪನಿಷ್ಮೆಂಟ್ ಹೇಗಿರತ್ತೆ ಅಂತ ಮುಂದೆ ಮುಂದೆ ನಿನಗೆ ಗೊತ್ತಾಗತ್ತೆ. ಶ್ರೀಕರ್ ನಿಂಗ್ ಸಿಗೋದಿಲ್ಲ ಅಂತ ನಿನ್ನ ಹಣೆನಲ್ಲಿ ಬರ್ದಿದೆ. ಈಗಾದ್ರೂ ರಿಯಲೈಸ್ ಆಗು. ಇವತ್ತೇ ದತ್ತು ತಗೊಂತಾರೆ, ಆದಷ್ಟು ಬೇಗ ನಿಂಗ್ ಮದ್ವೆನೋ ಆಗತ್ತೆ. ವಿಕಾಸ್ ಜೊತೆ ನಿಜವಾಗ್ಲೂ ಹಸೆಮಣೆ ಮೇಲೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನನಗ್ ಬಂದ್ರೆ ಕೊನೆ ನಿಮಿಷದಲ್ಲಿ ನಾನು ಉಲ್ಟಾ ಹೊಡಿತೀನಿ, ಮದ್ವೆನ ನಿಲ್ಲಿಸ್ತೀನಿ. ನಿನ್ನಿಂದ ಆಗಲ್ಲ ಬಂಗಾರ. ಅನವಶ್ಯಕವಾಗಿ ಆಸೆಗಳನ್ನ ಬೆಳೆಸ್ಕೋಬೇಡ. ಅಂತ ಆಸೆಗಳು ಹಾವಾಗಿ ನಿನ್ನೆ ಕಚ್ಬಿಡತ್ತೆ. ಆ ಕ್ಷಣ ಬಂದಾಗ ನೀನೇ ನೋಡ್ತೀಯ ಅಲ್ವಾ? ವಿಕಾಸೇ ನಿನಗ್ ಮುಂದೆ ಆಗೋ ಗಂಡ ಫಿಕ್ಸ್ ಆಗ್ಬಿಡು. ಅವನನ್ನ ಮದ್ವೆ ಮಾಡ್ಕೊಳ್ಳೋದ್ಕಿಂತ ಯಾವ್ದಾದ್ರೂ ಭಿಕ್ಷುಕನ್ನ ಮದ್ವೆ ಮಾಡ್ಕೊಳ್ಳೋದು ಒಳ್ಳೇದು. ಹಾಗನ್ಬೇಡ ನಿಹಾರಿಕಾ. ಮೇಲೆ ತಥಾಸ್ತು ದೇವತೆಗಳಿರ್ತಾರೆ, ತಥಾಸ್ತು ಅಂತ ಅನ್ಬಿಡ್ಬೋದು. ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ನಿನ್ ಮದ್ವೆಗೆ ಇಷ್ಟು ಅಡ್ಡಿ ಬರ್ತಾ ಇದೆ ಅಂದ್ರೆ ನಿನಗೋಸ್ಕರ ಅಂಥವ್ರು ಯಾರಾದ್ರೂ ನಿನ್ ಹಣೆಲೇ ಬರ್ದಿದಾರೇನೋ. ಒಂದ್ ವೇಳೆ ಹಾಗೇನಾದ್ರೂ ನಡೆದ್ರೆ ಏನ್ ಮಾಡ್ತೀಯಾ? I'm a fan of NBK. My doctor told take medicine. ವಸೂಲ್ 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 ಪೈಸಾ ವಸೂಲ್. ನಿನ್ ಗತ್ತೆ ಬೇರೆ ಅಣ್ಣ. ಒಬ್ಬ ಕೋಟೀಶ್ವರಂಗ್ ಇರ್ಬೇಕಾದ ಎಲ್ಲ ಲಕ್ಷಣ ನಿನ್ನ ಹತ್ರ ಇದೆ. ಕೋಟಿ ಬಿಟ್ರೆ ಲೈ ಸಿಂಹ ಎಲ್ಲಿ ಕೂತ್ಕೊಳ್ಳುತ್ತೋ ಅದೇ ಅದಕ್ಕೆ ಸಿಂಹಾಸನ ಕಡ. ಈ ಕಿಟ್ಟು ಕೂಡ ಹಾಗೇನೆ. ಇವಾಗ ಒಂದು ಕುರ್ಚಿ ಮೇಲೆ ಕೂತ್ರು ಅಥವಾ ಮಂಚದ ಮೇಲೆ ಮಲ್ಕೊಂಡ್ರು ಅದು ಸಿಂಹಾಸನವಾಗಿ ಬದಲಾಗ್ಬಿಡುತ್ತೆ ಕಡ. ಇವಾಗ ದುಡ್ಡಿನ ವಿಷಯ ಅಂತೀಯ. ರಿಚ್ ಕಿಡ್ಡಾಗಿ ಹುಟ್ಟಿಲ್ಲ ಅಂದ್ರೂ ಪೋರ್ ಫೆಲೋ ಆಗಿ ಲೈಫಲ್ಲಿ ಕಾಂಪ್ರಮೈಸ್ ಮಾಡ್ಕೊಡ್ಲೇಬಾರ್ದು. ಯಾವ ದಾರಿ ಸಿಗುತ್ತೋ ಆ ದಾರಿಯಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡ್ಬಿಡ್ಬೇಕು. ಬೆಕ್ಕಿನಿಂದ ಇಲಿ ತಪ್ಪಿಸ್ಕೊಂಡು ಓಡಾಡ್ದಂಗೆ ನೀನು ಪೊಲೀಸಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯ. ನೀನ್ ಅನ್ಕೊಂಡಿರೋ ದುಡ್ಡನ್ನ ಯಾವಾಗ ಸಂಪಾದನೆ ಮಾಡ್ತೀಯಣ್ಣ? ಅದಕ್ಕೆ ಕಣ ದುಡ್ಡಿರೋ ಹುಡುಗಿ ಯಾರಾದ್ರೂ ಬೀಳ್ತಾರೇನೋ ಅಂತ ಮೊನ್ನೆ ರೆಂಟಲ್ಲಿ ಕಾರು, ಸೂಟು, ಬೋಟು ಎಲ್ಲ ತಗೊಂಡು ಸೆಂಟ್ರಲ್ಲಿ ಡೆಮೋ ಕೊಡ್ಲಿಲ್ವಾ? ಆದ್ರೂ ಏನ್ ಪ್ರಯೋಜನ ಅಣ್ಣ? ನೀನ್ ಬೇಟೆ ಎಲ್ಲ ಶುರು ಮಾಡಿದ್ಯಾ, ಆದ್ರೆ ಒಂದ್ ಹುಡುಗಿನೂ ನಿನಗ್ ಬೀಳ್ತಿಲ್ಲ.